ಡ್ಯೂ ಹೋಗ್ತಾವ್ರ ಅವು ಬರೋತ್ತಿಗೇನು ನಮ್ಮ ಅಭಿಮಾನ ತಿರುಗಿಬಿಟ್ಟಿದ್ರೆ ನಮ್ಮ ಅಭಿಮಾನ ಯಾವುದಕ್ಕೆ ತಿರುಗಿಲ್ಲ, ಅದ್ರ ಜೊತೆ ಫೈಟ್ ಮಾಡ್ಬಿಡ್ತು. ಆವಾಗ ಅದ್ರ ದಂತನೇ ಮುರಿದವು. ಶ್ರೀಕಂಠ ಅಂತ ನಮ್ಮ ಕ್ಯಾಂಪಲ್ಲಿ ಇದೆ ಸರ್ ಒಂದು ಆನೆ, ಅದು ಅವಾಗ ಹಿಡಿಯೋತ್ತಿಗೆ ಮಧ್ಯದಲ್ಲೇ ಇತ್ತು. ಅವು ಎರಡಕ್ಕೆ ಲಾರಿ ಹಚ್ಚು ಅಂತೇಳಿ ಸಿಕ್ಕಾಪಟ್ಟೆ ಫೈಟ್ ಆಯ್ತು ಸರ್. ಎರಡು ಹೊಡೆದಾಟನೇ ಸಿಕ್ಕಾಪಟ್ಟೆ ಆಗಿದೆ ಸರ್. ಮಿನಿಮಮ್ ಅವು ಹೊಡೆದಾಡ್ತಂದ್ರೆ ಒಂದು ಅರ್ಧ ಗಂಟೆ ಮಿನಿಮಮ್ ಓಡಾಡಿದೆ ಸರ್. ಆ ಟೈಮಲ್ಲಿ ಒಂದು ದೊಡ್ಡ ಫೈಟ್ ನಾನೇ ಮುಂದ್ಗಡೆ ಕೂತ್ಕೊಂಡು ನಮ್ಮ ತಂದೆ ಹಿಂದ್ಗಡೆ ಕೂತ್ಕೊಂಡ್ಬಿಟ್ರು. ಆಗ ಒಂದು ದೊಡ್ಡ ಫೈಟ್ ನಡೀತಾರೆ ಅಲ್ಲಿ. ಆ ಫೈಟಲ್ಲಿ ಅದನ್ನ ಎದುರಿಸ್ಬಿಡ್ತು ನಮ್ಮ ಮನೆ. ಫುಲ್ ಫೈಟಿಗೆಲ್ಲ ಫುಲ್ ಕಾಲಲ್ಲಿ ಇರ್ತದೆ, ಬಾಯಿ ಬಿಟ್ಟು ಹೇಗೆ ಹೇಳೋದ ಫುಲ್ ಅದಕ್ಕೆಲ್ಲ ಫುಲ್ ಕಾಲಲ್ಲಿ ಕಲಿಸ್ತಾರೆ ಸರ್. ಒಂಥರ ಬ್ರೇಕು ಕ್ಲಚ್ ಬಿಟ್ಟಾಗಿ ಅದಕ್ಕೆ ಸರ್ ನಮ್ಮ ಅಭಿಮಾನಿಗೆ. ಮದದಲ್ಲಿ ಒಂದು ಆನೆ ನಿಲ್ಸ್ಕೊಬಿಟ್ರೆ ಇನ್ನು 10 ಅಲ್ಲ 15 ಆನೆ ತಗೋದ್ರು ಅದಕ್ಕೆ ಫೈಟ್ ಮಾಡೋಕ್ಕಾಗಲ್ಲ. ನಾವು ಒಂದು ಮದದ ಆನೆ ಇದ್ರೆ ಮದಗೆ ಬೆಲೆ ಕೊಡ್ತೇವೆ ಸರ್. ಮದ ಅಂತ ಹೇಳಿದ್ರೆ ಅದು ನಾವು 4-5 ಆನೆ ತೊಗೊಂಡವ್ರು ಮದದ ಆನೆ ಇದ್ರೆ ನಮ್ಮ ಆನೆಗಳು ಎದುರ್ಕೊಬಿಡ್ತಾರೆ ಸ್ಮೆಲ್ಲಿಗೆ. ಈಗ ನಮ್ಮ ಆನೆ ಅಭಿಮಾನಿ ಆನೆ ಬ್ಯಾಂಡ್ ಸೆಟ್ ಗಾಡಿ ಎಳಿತಾ ಇತ್ತು, ಅದೇ ಗಾಡಿ ಅಂತ ಬ್ಯಾಂಡ್ ಸೆಟ್ ಗಾಡಿ ಎಳಿತಾ ಇತ್ತು. ಅದನ್ನೇ ಹೇಳ್ಕೊಂಡು ಮಾಮೂಲಿ ಅದೇ ನಡೀತಾ. ಮತ್ತು ನೋಪತ್ತ ಆನೆ ಅಂತ ಒಂದ್ಸಲಿ ದಸರಾದಲ್ಲಿ ಬಾವುಟ ಹಿಡ್ಕೊಂಡು ಕೆಲಸನ ಮಾಡಿದ್ವಿ. ನಮ್ಮ ತಂದೆಯವರು ಇದು 5 ವರ್ಷಕ್ಕೆ ಮಾವು ಅದರಲ್ಲಿ ಒಬ್ಬ ಮಾವುತ ಇದ್ರು ಅರ್ಜುನ ಅಂದಿಲ್ಲ. ಅದಕ್ಕೆ ನಮ್ಮ ತಂದೆಗಿಂತಾದ್ರು ನಮ್ಮ ತಂದೆ ಅವ್ರಿಗೆ ಅಷ್ಟೆಂಟ್ ಆಗಿ ಕಬಡ್ಡಿ ಮಾಡ್ತಿದ್ರು ಅರ್ಜುನ ಆನೆಯಲ್ಲಿ. ಅವ್ರೂ ಇಲ್ಲಿ ಸಣ್ಣಪ್ಪ ಅಂತನಿದ್ರು ಸರ್, ಅವರು ಸಣ್ಣಪ್ಪ ಅಂತನಿದ್ರು. ಅವರು ರವಣ ಮಾವುತ ಅಂತಂದ್ರು ಸರ್. ಅವರು ಅವ್ರ ಜೊತೆ ಇದ್ದು ಇವರು ಅದನ್ನ ಟ್ರೈನಿಂಗ್ ತಗೊಂಡಿದ್ರು ಸರ್. ಅವ್ರು ಸಿಕ್ಕಾಪಟ್ಟೆ ಒಳ್ಳೆ ಟ್ರೈನಿಂಗರ್ ಅಂತ ಸರ್. ಅದಕ್ಕೆ ಈ ಜಾಗದಲ್ಲಿ ಹಿಂಗೆ ಇರಬೇಕು ಫುಲ್ ಎಲ್ಲ ಫುಲ್ ಕಾಲಲ್ಲಿ ಜಾಸ್ತಿ ಟ್ರೈನಿಂಗ್ ಕೊಡಿದ್ರು ಸರ್. ರೈಟಿಗೆ ಹೋಗೋದು, ಲೆಫ್ಟಿಗೆ ಬರೋದು, ರಿವರ್ಸ್ ಬರೋದು, ಮುಂದೆ ಹೋಗೋದು, ಅದೆಲ್ಲ ಫುಲ್ ಕಾಲಲ್ಲೇ ಸಿಕ್ಕಾಪಟ್ಟೆ ಟ್ರೈನಿಂಗ್ ಆಗಿದೆ ಸರ್. ಅದು ನಮ್ಮ ತಂದೆಯವರೇ ಕಲಿಸಿದ್ದಾರೆ ಅದನ್ನ. ಅಭಿಮನ್ಯು ನಂಬರ್ 1 ಆನೆ. ಹೌದು ಸರ್. ಚಾಣಾಕ್ಷತನದಲ್ಲಿ ಕಾಡಾನೆ ಹಿಡಿಯುವುದರಲ್ಲಿ ಆಪರೇಷನ್ ಅಲ್ಲಿ ನಂಬರ್ 1. ಅದಕ್ಕಿಂತ ಹೆಚ್ಚಾಗಿ ಯಾವತ್ತು ಇನ್ನುವರೆಗೂ ಅಂದ್ರೆ ಎಲ್ಲವನ್ನು ಇದು ಮಾಡುವಂತ ಅಭಿಮನ್ಯು ಎಲ್ಲಿ ಸಿಕ್ತಂತೆ? ಇದು ನಿಮ್ಮ ತಂದೆಯವರಿಂದ ಹೇಗೆ ಬಂತು ಪಳೆಯಲ್ಲಿ? ಇದು ನಮ್ಮ ತಂದೆಯವರಿಗೆ ಬಂದಿದೆ ಅಂತ ಹೇಳಿದ್ರಿ ಸರ್. ಇದು ಮೊದಲು ಆನೆಗಳನ್ನ ಹಿಡಿತಾ ಇದ್ದು ಮೊದಲು ಟಿಂಬರ್ ಕೆಲಸಕ್ಕೆ ಹಿಡಿತಿದ್ರು. ಮೊದಲು ಲಾರಿಗೆ ಲೋಡ್ ಮಾಡೋಕ್ಕೆ ಟಿಂಬರ್ ಕೆಲಸಕ್ಕೆ ಅಭಿಮನ್ಯನ ಹಿಡಿದಿರೋಂಥದ್ದು ಆ ಟೈಮಲ್ಲಿ. 1977ರಲ್ಲಿ ಇಲ್ಲಿ ಇದೇ ತಿತ್ಮತ್ತಿಕಾಡು ಹೆಬ್ಬಾಳ ಅಂತ ಇದೆ ಸರ್. ಹೆಬ್ಬಾಳದಲ್ಲಿ ಅಭಿಮನ್ಯನ ಹಿಡಿದಿರೋದು ಸರ್. ಆವಾಗ ಕೆಡ್ಡ ಮೊದಲು ಈ ಇಂಜೆಕ್ಷನ್ ಆನೆಗಳು ಅಂತ ಇಲ್ಲ, ಅವಾಗೆಲ್ಲ ಗುಂಡಿ ಕಪ್ಪು ಅಂತ ಬರ್ತದೆ ಸರ್. ಎಲ್ಲ ಕಪ್ಪುಗಳಲ್ಲಿ ಅದನ್ನ ಕೆಡ್ಡ ಆಪರೇಷನ್ ಹಿಡಿದಿರೋದು ಸರ್. ಅದರ ಅಭಿಮನ್ಯನ ಹಿಡಿದು ಆದಮೇಲೆ ಅದು ಮೊದಲು ಆ ಟೈಮಲ್ಲಿ ಟಿಂಬರ್ ಕೆಲಸಗಳು ಮಾಡ್ತಾಯಿದ್ದು ಜಾಸ್ತಿ. ಈ ಭಾಗದಲ್ಲಿ ನಮ್ಮ ಕಾಡಲ್ಲಿ ಮೊದಲು ಟಿಂಬರ್ಗಳು ತೆಗಿತಾಯಿದ್ರು. ಕಾಕನಕೋಟೆ ಈ ನಮ್ಮ ನಾಗರಹೊಳೆ ಭಾಗದಲ್ಲಿ ಎಲ್ಲ ಟಿಂಬರ್ಗಳು ತೆಗಿತಾಯಿದ್ರು. ಆ ಟೈಮಲ್ಲಿ ಟಿಂಬರ್ ತೆಗಿತಾ ಇತ್ತು. ಮತ್ತು ಅನಂತರ ಅದಕ್ಕೆ ಪುನಃ ಆನೆ ಹಿಡಿಯೋ ಕ್ಯಾಪ್ಚರ್ ಬಂದ ಮೇಲೆ ಅದಕ್ಕೆ ಕೆಡ್ಡಾದ ಆಪ್ರೇಷನ್ ಅಂತ ಹೇಳಿದ್ರೆ ಅಭಿಮನ್ಯನಿಗೆ ಕ್ಲೋಸ್ ಆಯ್ತದೆ ಸರ್. ಇನ್ನು ಅಲ್ಲಿಂದ ಈ ಕಡೆಗೆ ಆನೆ ಹಿಡಿಯೋದು ಬರೀ ಇಂಜೆಕ್ಷನ್ ಡಾಟಲ್ಲಿ ಆಯ್ತದೆ. ಅನಂತರ ಏನು ಇಂಜೆಕ್ಷನ್ ಡಾಟಲ್ಲಿ ಅಭಿಮನ್ಯನ ಸುಮಾರು ನಮ್ಮ ಕರ್ನಾಟಕದ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಸುಮಾರು ಜಾಗ ಅಭಿಮನ್ಯನ ಕಾರ್ಯಾಚರಣೆ ತಗೊಂಡೋಗಿದ್ದೀವಿ. ಒಂದು ಹುಲಿ ಕಾರ್ಯಾಚರಣೆಗೆ ಸುಲ್ತಾನ್ ಬೇತರಿಗೆ ತಗೊಂಡೋಗಿದ್ದು. ಮತ್ತು ಆನೆ ಹಿಡಿಯೋಕ್ಕೆ ಅಂತೂ ಕೆಲವು ನಮ್ಮ ತಂದೆಯವರು ಅದಕ್ಕಿಂತ ಮುಂಚೆ ಅರ್ಜುನದಲ್ಲಿ ಕಬಡ್ಡಿ ಆಗಿದ್ರು ಸರ್. ಸಣ್ಣಪ್ಪ ಅಂತ ಇದ್ರು ಸರ್. ಅವ್ರು ಮೊದಲು ಅರ್ಜುನದಲ್ಲಿ ಕಬಡ್ಡಿ ಆಗಿದ್ರು ಅಂತ. ಅದು ಕಬಡ್ಡಿ ಆಗಿದ್ಮೇಲೆ ಅನಂತರ ಅದಕ್ಕೆ 77ರಲ್ಲಿ ಅಭಿಮನ್ಯನ ಕೆಟ್ಟಕ್ಕೆ ಬಿಳಿಸಿಡಿದು ಗುಂಡಿಗೆ ಬಿಳಿಸಿಡಿದ್ಮೇಲೆ ಅದಕ್ಕೆ ಮಾವುತನಾಗಿ ಬಂದರು. ಅದ್ರಲ್ಲಿ 5 ವರ್ಷ ಕಬಡ್ಡಿಯಾಗಿ ಮಾಡಿದ್ರು ಸರ್ ಅರ್ಜುನ ಆನೆಯಲ್ಲಿ. 77ರಲ್ಲಿ 5 ವರ್ಷದಿಂದ ಅಲ್ಲಿ ಅಭಿಮನ್ಯಂಗೆ ಮಾವುತನಾಗಿ ಬಂದ್ರು ಸರ್. ಅಭಿಮನ್ಯನ ಮಾವುತನಾಗಿ ಬಂದಮೇಲೆ ಅದಕ್ಕೆ ಅವರೇ ಎಲ್ಲ ಫುಲ್ ಟ್ರೈನಿಂಗು. ನಮ್ಮ ತಂದೆಯವರು ಫುಲ್ ಟ್ರೈನಿಂಗ್ ಸರ್. ಅರ್ಜುನದಲ್ಲಿ ಕಬಡ್ಡಿ ಆಗಿದ್ರು. ಅನಂತರ ಅಭಿಮನ್ಯನಿಗೆ 77ರ ಅಭಿಮನ್ಯನ ಕಪ್ಪಿಗೆ ಬೀಳಿಸಿಡಿದ್ಮೇಲೆ ಅದಕ್ಕೆ ಅಲ್ಲಿಂದ ಆನೆಗೆ ಈ ಅಭಿಮನ್ಯ ಆನೆಗೆ ಶಿಫ್ಟ್ ಆದರು. ಇದಕ್ಕೆ ಮಾವುತನಾಗಿ ಬಂದರು ಅವರು. ಈ ಮಾವುತನಾಗಿ ಬಂದಂಥ ಮೇಲೆ ಅದನ್ನ ಫುಲ್ ಎಲ್ಲ ಪಳಗಿಸಿ ಲಾರಿಗಳಿಗೆ ಮೊದಲು ಮರ ಇಳಿಸೋದು ಮತ್ತು ಲಾರಿಗಳಿಗೆ ಟಿಂಬರ್ ಮಾಡಿಸೋದು ಈ ಕೆಲಸಗಳು ಮಾಡ್ಕೊಂಡು ಬರ್ತಾಯಿತ್ತು ಸರ್. ಅದು ಕೆಲಸ ಮಾಡ್ಕೊಂಡು ಬರೋಂಥ ಸೀಸನ್ನಲ್ಲಿ ಹಿಂದೆ ಅನಂತರ ಈಗವಾಗಿ ಬರ್ತಾರಂತ ಈಗ ಆನೆ ಹಿಡಿಯೋಂಥ ಕಾರ್ಯಾಚರಣೆಗಳು ಬರ್ತಾ ನಮ್ಮ ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ಆನೆಗಳು ಸರ್. ಇವಾಗ ಕಾಡಾನೆಗಳು ಸಿಕ್ಕಾಪಟ್ಟೆ ಇದ್ದಾವೆ. ಈಗ ಊರಿಗೆ ಉಗ್ಗುತ್ತಾ ಇದ್ದಾವೆ. ಅದನ್ನೇ ಹಿಡಿಯೋದ್ರಲ್ಲಿ ಅಭಿಮನ್ಯನೇ ಮುಂದೆ ಹೊತ್ತಲಾಗಿ ಯೋಚಿಸ್ಕೊಳ್ಬಿಡ್ತಾರೆ. ಅದ್ರ ಜೊತೆ ಇನ್ನು 4-5 ಆನೆಗಳು ಅದ್ರ ಜೊತೆ ಸಪೋರ್ಟಿಗೆ ಬರ್ತದೆ. ಅದಕ್ಕೆ ಅವರು ಗುರು ಮಾಸ್ಟರ್ ಅವ್ರ ತಂದೆಯವರು ಅವರೇ ಆಗಿದ್ರು ಸರ್. ಅದಕ್ಕೆ ಸಣ್ಣಪ್ಪನವರೇ ಆಗಿದ್ರು. ಅವರು ಮೊದಲು ಅವ್ರು ಮೂರ್ಕಲ್ ಅಂತ ಇದೆ ಸರ್. ಅಲ್ಲಿ ಕಾಡು ನಾಗರಹೊಳೆ ಕಾಡು ಪಕ್ಕದಲ್ಲಿ ಮೂರ್ಕಲ್ ಅಂತ ಅವ್ರು ಅಲ್ಲೇ ಇದ್ದೀವಿ ಸರ್. ನಾವು ಸಹಿತ ಅಲ್ಲೇ ಹುಟ್ಟರು ಸರ್ ಕಾಡು ಒಳಗಡೆ. ಅದಕ್ಕೆ ಟ್ರೈನಿಂಗ್ ಅಂತ ಹೇಳಿದ್ರೆ ಸರ್ ಈ ಎಲ್ಲ ಆನೆಗಳಿಗಿಂತ ಸ್ವಲ್ಪ ಹೆಚ್ಚಿನ ನಿಮಿಷ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಕೊಡೋದ್ರಲ್ಲಿ. ಅದಕ್ಕೆ ಈ ಜಾಗದಲ್ಲಿ ಹಿಂಗೆ ಇರಬೇಕು ಫುಲ್ ಕಾಲಲ್ಲಿ ಜಾಸ್ತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್.
ಕೆಲವು ಆನೆಗಳಿಗೆಲ್ಲ ಮಾತಲ್ಲಿ ಹೇಳ್ಬೋದು, ಅದಕ್ಕೆ ಫುಲ್ಲು ಕಾಲಲ್ಲೇ ಅದಕ್ಕೆ ಕೊಟ್ಟರಷ್ಟು ಕಾಲಲ್ಲಿ ಯಾವ ಆನೆಗೆ ನಾನು ಇದುವರೆಗೆ ಸುಮಾರು ಎಲ್ಲ ಕಡೆ ಸುತ್ತಾಡಿದ್ದೀನಿ ಸರ್. ಅದಕ್ಕೆ ಕೊಟ್ಟರಷ್ಟು ಟ್ರೈನಿಂಗ್ ಕೆಲವು ಆನೆಗಳಲ್ಲಿ ಕೂತು ನೋಡಿದ್ದೀನಿ ಮೇಲ್ಗಡೆಗೆಲ್ಲ, ಅದರಷ್ಟು ಟ್ರೈನಿಂಗ್ ಯಾವ್ದು ಬರುತ್ತಲ್ಲ ಸರ್. ಕಾಲಲ್ಲಿ ಅದಕ್ಕೆಲ್ಲ ಸರ್ ಇದು ಕಾಲಲ್ಲಿ ಎಲ್ಲ ಕಾಲಲ್ಲಿ ಆಪ್ಷನ್ಗಳು ಜಾಸ್ತಿ ಇಲ್ಲಿದೆ. ಕಿವಿ ಪಕ್ಕದಲ್ಲೇ ರೈಟಿಗೆ ಹೋಗೋದು, ಲೆಫ್ಟಿಗೆ ಬರೋದು, ರಿವರ್ಸ್ ಬರೋದು, ಮುಂದೆ ಹೋಗೋದು, ಅದೆಲ್ಲ ಫುಲ್ ಕಾಲಲ್ಲೇ ಸಿಕ್ಕಾಪಟ್ಟೆ ಟ್ರೈನಿಂಗ್ ಆಗಿದೆ ಸರ್. ಅದು ನಮ್ಮ ತಂದೆಯವರೇ ಕಲಿಸಿದ್ದಾರೆ ಅದನ್ನ ಎಲ್ಲ ಫುಲ್. ನಾನೇನು ಕಲಿಸಿರೋದಲ್ಲ, ನಮ್ಮ ತಂದೆಯವರೇ ಅದನ್ನೆಲ್ಲ ಪೂರ್ತಿ ಕಲಿಸಿದ್ದಾರೆ. ಅವ್ರು ಕಲಿಸಿದ್ದಾನೆ ನಾನು ಅದನ್ನೇ ಮೇಂಟೆನೆನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ನಾನು ಚಿಕ್ಕದ್ರಿಂದ ನೋಡಿದ್ದೀನಿ ಸರ್, ನಾನು ಚಿಕ್ಕದ್ರಿಂದ ಅಭಿಮಾನ ನೋಡಿದ್ದೀನಿ. ನಮ್ಮ ತಂದೆಯವರು ನಮ್ಮ ತಾಯಿಯವ್ರದ್ದು ತಂದೆ ಕೆಲಸ ಮಾಡ್ತಿದ್ರಂತೆ, ಆನೆ ಕೆಲಸ ಮಾಡ್ತಿದ್ರಂತೆ. ಅವರು ಮೊದಲು ರೋಷನ್ ಆನೆ ಅಂತ ಇತ್ತು ಸರ್. ಅದು ಉದುಗೂರು ಏರಿಯಾದಲ್ಲಿ, ದುಬ್ಬರಿ ಏರಿಯಾದಲ್ಲಿ ಇತ್ತು. ಅದರಲ್ಲಿ ಅವ್ರ ತಂದೆ ಅಂತಾರೆ ಇದ್ದಾರೆ. ಅವ್ರ ಜೊತೆ ಇವರು ಎಲ್ಲ ಫುಲ್ ಟ್ರೈನಿಂಗ್ ತಗೊಂಡ್ರು ಅಂತ. ಅದು ಅವ್ರ ಜೊತೆ ತಗೊಂಡಂತೆ ನಮ್ಮ ಹತ್ರ ಇನ್ನೊಬ್ರು ಅಯ್ಯ ಅಂತ ಇದ್ರು ಅಂತ. ನಮ್ಮ ತಾಯಿದು ತಾತ ಅಂತ ಇನ್ನೊಬ್ರು ಇದ್ರು ಸರ್. ಅವರು ರವಣ ಮಾವತ ಅಂತ ಇದ್ರು ಸರ್. ಅವ್ರ ಜೊತೆ ಇದ್ದು ಇವರು ಅದನ್ನ ಟ್ರೈನಿಂಗ್ ತಗೊಂಡಿದ್ರು ಸರ್. ಅವ್ರು ಸಿಕ್ಕಾಪಟ್ಟೆ ಒಳ್ಳೆ ಟ್ರೈನಿಂಗರ್ ಅಂತ ಸರ್. ರವಣ ಮಾವತ ಅಂತ ಇದ್ದಾರೆ. ಸುಮಾರು ಅವರು ಒಂದು ಮಿನಿಮಮ್ ಆ ಟೈಮಲ್ಲಿ ಒಂದು 60-70 ಆನೆ ಕ್ಯಾಪ್ಚರ್ ಮಾಡಿದಂಥ ಮಾತುರಂತೆ, ಕೆಡ್ಡಾಗೆ ಬೆಳೆಸಿರೋಂಥ ಮಾತು. ಅವ್ರ ಹತ್ರ ಅವ್ರ ಜೊತೆ ಕೆಲಸ ಮಾಡಿ ಕಲಿದಿರೋದಂತೆ ಸರ್. ಇಲ್ಲ ಸರ್, ನಮ್ಮ ತಂದೆ ಜೊತೆನೇ ಇರ್ತಾ ಇದ್ದೆ ನಾನು. ಸ್ಕೂಲ್ಗೆ ಹೋಗ್ತಾ ಇತ್ತಿಲ್ಲ ನಾನು. ಎಲ್ಲಿ ಹೋದ್ರು ಆನೆ ಜೊತೆನೇ ಜಾಸ್ತಿ. ಅವ್ರು ಎಲ್ಲಿ ಹೋದ್ರು ನಾನು ಅದನ್ನ ಅವ್ರು ಮುಂದೆ ಬಿಟ್ಬಿಟ್ಟು ನಾನು ಹೋಗ್ಬಿಟ್ರು, ನಾನು ಹಿಂದೆಯಿಂದ ಅವ್ರ ಜೊತೆ ಹಿಂದೆಯಿಂದ ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಆನೆ ನೋಡಲೇಬೇಕು ನಾನು. ಅದ್ರದ್ದು ಅವ್ರು ಎಲ್ಲಿಗಾರು ಅವರು ಆ ಕಡೆ ಹೋಗ್ಬೇಕಂತ ಹೇಳಿದ್ರೆ ನಾನು ಆನೆ ಜೊತೆ ಅಂತೂ ಇರಲೇಬೇಕಂತ ನಾನು ಅವ್ರ ಜೊತೆನೇ ಸೇರಿಬಿಟ್ಟೆ. ನಾನು ಸ್ಕೂಲಿಗೆ ಹೋಗಿಲ್ಲ. ನಾನು ಹೊಡೆದಾಗ ಸರ್ ಅದ್ರ ವಯಸ್ಸು ಏನಂತ ನನಗೆ ಅಷ್ಟೊಂದು ಬುದ್ಧಿವಂತಿಕಾಗಿತ್ತಿಲ್ಲ. ಅಂದರೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಇತ್ತು ಸರ್ ಆನೆ. ಇದಕ್ಕಿಂತ ಒಂದು 20 ವರ್ಷ ಅದಕ್ಕಿಂತ ಮುಂಚೆನಿಂದ ನೋಡಿದ್ದೀನಿ ಅದನ್ನ. ಅದು ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಇತ್ತು. ಈಗ ಒಳ್ಳೆ ಏಜಲ್ಲಿ ಇದೆ ಸರ್. ಈಗ ಒಳ್ಳೆ ನಮ್ಮ ತಂದೆಯವರು ಮಾಡೋತ್ತಿಗೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಇತ್ತು ಸರ್. ಚಿಕ್ಕ ವಯಸ್ಸಲ್ಲಿ ಇತ್ತು. ನಾನು ಮಾಡೋತ್ತಿಗೆ ಒಳ್ಳೆ ಏಜಲ್ಲಿ ನಿಂತ್ಕೊಬಿಟ್ಟು. ನನ್ನ ಜೊತೆ ನಮ್ಮ ತಂದೆ ಇದ್ದರೆ ಮಾತ್ರ ನನ್ನ ಹತ್ರ ತಗೋತಿತ್ತು. ನಮ್ಮ ತಂದೆ ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ತಗೊಳ್ತಿತ್ತಲ್ಲ ಅದು. ನಮ್ಮ ತಂದೆ ಎದುರಿಸ್ಬಿಡ್ತಿರೋ ಸುಮ್ಮನೆ ಆಗ್ಬಿಡ್ತಿತ್ತು ಅದು. ಆವಾಗ ನನ್ನ ಮೇಲ್ಗಡೆ ಕೂರಿಸೋದವರು, ಕೂರ್ಸ್ಕೊಂಡು ಕರ್ಕೊಂಡು ಹೋಗೋದು, ಅವ್ರು ಮುಂದೆ ಹೋಗೋದು, ನಾನು ಅದ್ರ ಹಿಂದ್ಗಡೆ ಕೂತ್ಕೊಂಡು ಹೋಗೋದು. ಆಮೇಲೆ ಇದೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಅವ್ರ ಜೊತೆನೇ ಎಲ್ಲ ಫುಲ್ಲು ಅದೇ ರೀತಿ ಅವ್ರು ಏನೇನು ಕೆಲಸ ಮಾಡ್ತಾರೆ ಅದನ್ನ ನೋಡಿ ನಾನು ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಕಲಿತೆ ಸರ್. ನಮ್ಮ ತಂದೆಯವರು ಅದ್ರಲ್ಲಿ ರಿಟೈರ್ಡ್ ಆಗಿ ತಿರ್ಕೊಬಿಟ್ರು ಸರ್. ಅವರು ನಮ್ಮ ಅಭಿಮಾನಿಲಿ ಒಂದು 30-35 ವರ್ಷ ಕೆಲಸ ಮಾಡಿದ್ದಾರೆ ಸರ್. ಅವರು ಅರ್ಜುನ ಆನೆ ಒಂದು ಒಟ್ಟಿಗೆ ಮಾಡಿದ್ದಾರೆ ಸರ್. ಅರ್ಜುನ ಅತಿ ದೊಡ್ಡ ಆನೆ ಸರ್. ಅದು ನಮ್ಮ ತಂದೆಯವರೇ ಮಾಡ್ತಾ ಇದ್ದ ಅಂತ ಆನೆ. ಅಂದರೆ ಅದು ನಮ್ಮ ತಂದೆಯವ್ರು ಮಾಡ್ತಿದ್ದಾನೆ ಅಂದರೆ ಅದಕ್ಕೆ ಅವರು 2 ಜನ ಮಾವುತ ಅಂತ ಒಂದು ಆನೆಗೆ ಬಿಡಲ್ಲ ಸರ್. ನಮ್ಮ ತಂದೆಯವರು 5 ವರ್ಷಕ್ಕೆ ಮಾವುತ, ಅದರಲ್ಲಿ ಒಬ್ಬ ಮಾವುತ ಇದ್ದರು ಅರ್ಜುನ ಅಂದಿಲ್ಲ. ಅದಕ್ಕೆ ನಮ್ಮ ತಂದೆಗಿಂತ ಅವರು ನಮ್ಮ ತಂದೆ ಅವ್ರಿಗೆ ಅಷ್ಟೆಂಟ್ ಆಗಿ ಕಬಡ್ಡಿ ಮಾಡ್ತಿದ್ರು ಅರ್ಜುನ ಆನೆಯಲ್ಲಿ. ಅವ್ರೂ ಇಲ್ಲಿ ಸಣ್ಣಪ್ಪ ಅಂತಾನಿದ್ರು ಸರ್. ಅವರು ಸಣ್ಣಪ್ಪ ಅಂತಾನಿದ್ರು. ಅವ್ರ ಜೊತೆ ಇವರು ಅಷ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಅನಂತರ ಅವ್ರ ಜೊತೆ ಇವ್ರು ಮಾವುತ ಆದಮೇಲೆ ಚೇಂಜ್ ಆಗಲೇಬೇಕು ಸರ್. ಒಂದರಲ್ಲಿ ಇನ್ನೊಬ್ಬ ಅಷ್ಟೆಂಟ್ ಅದಕ್ಕೆ ಬರಲೇಬೇಕು. ಅದರೊಂದಾಗಿ ಇವರು ಕಬಡ್ಡಿ ಆಗಿದ್ರಲ್ಲ, ಇವರು ಬೇರೆ ಆನೆಗೆ ಚೇಂಜ್ ಆದರು ಸರ್. ಅಭಿಮನ್ಯನ ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿ ಹಿಡಿದೋದಕ್ಕೆ ಇದರಲ್ಲಿ ಮಾಡ್ಕೊಬಿಟ್ರು ಅಭಿಮನ್ಯನ. ಅರ್ಜುನನಿಗೆ ಫಸ್ಟ್ ಟ್ರೈನಿಂಗ್ ಅದನ್ನು ಪಳಗಿಸಿರೋದೇ ನಮ್ಮ ತಂದೆನೇ. ಅನಂತರ ಈಗ ಅಭಿಮನ್ಯನ ಪಳಗಿಸಿರೋದು ನಮ್ಮ ತಂದೆನೇ ಸರ್. ನಾನು ನಮ್ಮ ತಂದೆ ಇರೋಂಥ ಮುಚ್ಚಲೇ ಕೆಲಸದಲ್ಲಿದ್ದೆ ಸರ್. ನಮ್ಮ ತಂದೆ ಜೊತೆ ನಾನು ಅಷ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಟೆಂಪ್ರವರಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಮೂರ್ಕಲ್ಲಲ್ಲಿ ಕ್ಯಾಂಪ್ ಇತ್ತು ಸರ್. ಮೂರ್ಕಲ್ಲಿ ಕ್ಯಾಂಪ್ ಇರೋದು ನಾನು ಅಲ್ಲಿ ಟೆಂಪ್ರವರಿಲೇ ಕೆಲಸ ಮಾಡ್ತಾಯಿದ್ದೆ. ಅನಂತರ ಅವ್ರು ನಾನು ಪರ್ಮನೆಂಟ್ ಆಗೋಗಟ್ಟಲೆ ಅವರೇ ನನಗೆ ಮಾವುತದಿರಾಗಿದ್ರು. ನನಗೆ ಮಾವುತ ಆಗಿದ್ರು. ನೀವು ಕಾವಾಡಿ ನಾನು ಕಾವಾಡಿ ಆಗಿದ್ದೆ. ಅವ್ರು ನಮ್ಮ ತಂದೆನೇ ಮಾವುತ ನನಗೆ ಆಗ 15-16 ವಯಸ್ಸಲ್ಲಿ ನಾನು ಸೇರಿದ್ದೀನಿ ಸರ್. ಆಗ ಟೆಂಪ್ರರಿ ಆಗಿ ಮಾಡ್ತಾಯಿದ್ದೆ ನಾನು. ದಸರಾ ಕರ್ಕೊಂಡು ಹೋಗ್ತಾರೆ ಸರ್. ಆಗ ನಮ್ಮ ಆನೆ ಅಭಿಮನ್ಯು ಆನೆ ಬ್ಯಾಂಡ್ ಸೆಟ್ ಗಾಡಿ ಎಳಿತಾ ಇತ್ತು. ಅದೇ ಗಾಡಿ ಅಂತ ಬ್ಯಾಂಡ್ ಸೆಟ್ ಗಾಡಿ ಎಳಿತಾ ಇತ್ತು. ಅದನ್ನೇ ಹೇಳ್ಕೊಂಡು ಮಾಮೂಲಿ ಅದೇ ನೋಡಿತ್ತು. ಮತ್ತು ನೋಪತ್ತ ಆನೆ ಅಂತ ಒಂದ್ಸಲಿ ದಸರಾದಲ್ಲಿ ಬಾವುಟ ಹಿಡ್ಕೊಂಡು ಕೆಲಸನೂ ಮಾಡ್ತಾ ಇತ್ತು. ಇನ್ನು ಅಂಬಾರಿಗೆ ಅಂತೂ ನಾವು ಆಗಿರಲ್ಲ ಸರ್. ನಮ್ಮ ತಂದೆಯವ್ರ ಹೊತ್ತಿಗೆ ಅಂಬಾರಿದು ಭಾರ ಹೊರಿಸ್ತಾ ಇದ್ದು. ಅದು ಭಾರ ಹೊತ್ತು ಕಲೀಲಿ ಅಂತ ಅದಕ್ಕೆಲ್ಲ ಟ್ರೈನ್ ಅಪ್ ಮಾಡಿಸ್ತಾಯಿದ್ರು ನಮ್ಮ ತಂದೆಯವರು ಮತ್ತು ಆನೆ ಮಾವುತರುಗಳದ. ಇದು ಮುಂದುಗಡೆ ಸುಮಾರು ಎಲ್ಲ ಕೆಲಸ ಅಂದ್ರಲ್ಲಿ ಇಲ್ಲಿ ಬಂದಿರೋ ನಮ್ಮ ಡಿಪಾರ್ಟ್ಮೆಂಟ್ಲಿ ಯಾವ ಕೆಲಸಕ್ಕೆ ಹೋದ್ರು ಭಾಳ ಚೆನ್ನಾಗಿ ಕೆಲಸ ಮಾಡೋಂಥ ಆನೆ ಅಂತ ಅದಕ್ಕೆಲ್ಲ ಭಾರಗಳು ಅವೆಲ್ಲ ಹಾಕ್ಸ್ತಾಯಿದ್ದು. ನಮ್ಮ ತಂದೆಯವರೇ ಮಾಡ್ತಿದ್ರು. ಇದು ಮುಂದುಗಡೆ ಒಳ್ಳೆ ಆನೆ ಆಯ್ತದಪ್ಪ, ಚೆನ್ನಾಗಿ ನೋಡ್ಕೋಬೇಕು ಇದನ್ನು ಅಂತ ಅವರೇ ನನಗೆ ಹೇಳ್ತಾಯಿದ್ರು. ಭಾಳ ಚೆನ್ನಾಗಿ ಕೆಲಸ ಮಾಡೋದ್ರಲ್ಲಿ ಸರ್. ಇವತ್ತಿಗೂ ಅಭಿಮನ್ಯು ಅಂತ ಹೇಳಿದ್ರೆ ಅಭಿಮನ್ಯು ತಕ್ಕಮಟ್ಟನೇ ಕೆಲಸ ಮಾಡೋದು. ಸುಮಾರು ನಮ್ಮ ತಂದೆಯವ್ರ ಜೊತೆ ಕ್ಯಾಪ್ಚರ್ಗೆ ಹೋಗಿದೆ ಸರ್. ಹಾಸನ ಕ್ಯಾಪ್ಚರ್ಗೆ ಹೋಗಿದೆ ಸರ್. ಫಸ್ಟಿಗೆ ಗೋಪಾಲ ಸ್ವಾಮಿ ಅಂತ ಒಂದು ಆನೆ ಕ್ಯಾಪ್ಚರ್ಗೆ ಹೋಗಿದೆ ಸರ್. ಆ ಕಾರ್ಚಾನ್ಯದಲ್ಲಿ ಫುಲ್ ಅವರೇ ಡೈವರ್, ನಾನು ಕಿಳ್ನೇರ್ ಆಗಿದೆ. ಅವರು ಜೊತೆ ಹೋಗೋತ್ತಿಗೆ ಸುಮಾರು ಘಟನೆಗಳು ನಡೆದಿದೆ ಸರ್. ಆನೆ ಜೊತೆ ಫೈಟ್ ಮಾಡಿರೋದಲ್ಲ, ಹಂಗೆ ರಿಯಲ್ ಮೊದಲು ಇಂಜೆಕ್ಷನ್ ಹೊಡೆದ್ಮೇಲೆ ಫೈಟ್ ಮಾಡೋದಲ್ಲ, ಹಂಗೆ ಮಾಮೂಲು ರಿಯಲ್ ಫೈಟೇ ಮಾಡಿಸಿದ್ರು ಅವರು ನಮ್ಮ ತಂದೆಯವರು ಆನೆಗೆ. ಅದು ಅಕಸ್ಮಾತ್ ನಾವು ಇಂಜೆಕ್ಷನ್ ಡಾಟಿಗೆ ಹೋಗೋತ್ತಿಗೆಲ್ಲ ಅದಕ್ಕಿಂತ ಮತ್ತೆ ಅಡ್ಡ ತಪ್ಪಿಸಿ ಬರೋವಂಥ ಆನೆಗಳು ಸುಮಾರು ಆನೆಗಳು ಇರ್ತವೆ. ಆ ಟೈಮಲ್ಲಿ ಹಿಂಗೆ ಡೈರೆಕ್ಟಾಗಿ ಫೈಟ್ಗಳಾಗಿದೆ ಅಂತ. ಒಂದು ವಿಷ್ಣು ಅಂತ ಆನೆ ಹಿಡಿದು ಅದು ಡೈರೆಕ್ಟಾಗಿ ಇಂಜೆಕ್ಷನ್ನೇ ಹೊಡೆದಿತ್ತಿಲ್ಲ, ಅದಕ್ಕಿಂತ ಮುಚ್ಚಲೇ ಫೈಟ್ ಆಗಿತ್ತು, ಸಿಕ್ಕಾಪಟ್ಟೆ ಫೈಟ್. ನಾನು ಮುಂದೆ ಕೂತಿಲ್ಲ ಆನೆ ಮೇಲೆ. ಅವರು ನಮ್ಮ ತಂದೆಯವರು ಮುಂದೆ ಕೂತಿದ್ರು, ನಾನು ಹಿಂದ್ಗಡೆ ಕೂತಿದ್ದೆ ಅಷ್ಟೇ ಆನೆ ಮೇಲೆ. ನಿಮಗೆ ಭಯ ಆಗಲಿಲ್ವಾ? ಇಲ್ಲ ಸರ್, ನಮ್ಮ ತಂದೆಯವರು ಇದ್ದಾರಲ್ಲ, ನಮ್ಮ ತಂದೆಯವರಿಗೆ ಧೈರ್ಯದಲ್ಲಿ ಕೂತ್ಕೊಳ್ತಾ ಇದ್ದೆ. ನಮ್ಮ ತಂದೆಯವರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಫುಲ್ ಫೈಟಿಗೆಲ್ಲ ಫುಲ್ ಕಾಲಲ್ಲಿ ಇರುತ್ತೆ. ಬಾಯಿ ಬಿಟ್ಟು ಹೇಗೆ ಹೇಳೋದ ಫುಲ್ ಅದಕ್ಕೆಲ್ಲ ಫುಲ್ ಕಾಲಲ್ಲಿ ಕಲಿಸ್ತಾರೆ ಸರ್. ಒಂದ್ಸತಿ ಹಿಡ್ಕೊಂಡಿದ್ದು ಸತಿ ಬಿಟ್ಟರೆ ಒಂದ್ಸತಿ ಬಿದ್ದು ಬಿಡ್ತಾರೆ ಸರ್. ಒಂದ್ಸತಿ ಗಾಡಿ ಮೂವ್ ಆಯ್ತಲ್ಲ ಆ ರೀತಿ ಜಂಪ್ ಆಯ್ತದೆ. ಒಂದ್ಸತಿ ಹೋಗೋದು ಫೈಟ್ ಮಾಡೋದೇ ಅದು. ನನ್ನ ಫೈಟ್ ಮಾಡೋಕ್ಕೇನೆ ಬಿಟ್ಟಿದ್ದೀನಿ ಅಂತ ಗೊತ್ತಾಗ್ಬಿಡ್ತದೆ. ಅದೆಲ್ಲ ಫುಲ್ ನಮ್ಮ ತಂದೆಯವರು ಕಲಿಸಿರೋಂಥದ್ದು. ಮುಂದಿಂದನೇ ಫೈಟ್ ಮಾಡೋದು. ಆನೆ ಯಾವುದು ಹಿಂದಿಂದ ಫೈಟ್ ಮಾಡಲ್ಲ, ಡೈರೆಕ್ಟಾಗಿ ಅದಕ್ಕೆ ಗೊತ್ತಾ ಹೇಳ್ತಾರೆ ಮುಂದೆನೇ ಫೈಟ್ ಮಾಡೋದು. ಯಾವ ಆನೆ ಆದರೂ ಮುಂದೆನೇ ಫೈಟ್ ಮಾಡೋದು. ನಮ್ಮ ತಂದೆನೇ ಸರ್ ನನ್ನ ಮುಂದೆ ಕೂರಿಸ್ಕೊಂಡು
ನೀನೇ ಒಂದು ಸತಿ ಇದನ್ನ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ತಂದೆನೇ ದುಬ್ಬಾರಲ್ಲಿ ಒಂದು ಕ್ಯಾಪ್ಚರ್ಗೆ ಹೋಗಿದೆ ಸರ್. ದುಬ್ಬಾರಲ್ಲಿ ಅಮ್ಮಳೆ ಸ್ವಾಮಿ ದೇವಸ್ಥಾನ ಅಂತ ಇದೆ ಸರ್ ದುಬ್ಬಾರಲ್ಲಿ. ಅಲ್ಲಿ ಒಂದು ಕ್ಯಾಪ್ಚರ್ ಹೋದಾಗ ನಾನು ನಮ್ಮ ತಂದೆಯವರೇ ಹಿಂದೆ ಆದರೂ ನಾನೇ ಮುಂದೆ ಡೈವರ್ ಮಾಡಿದೆ. ಆ ಡೈವರ್ ಮಾಡೋ ಹೊತ್ತಿಗೆ ಒಂದು ಒಳ್ಳೆ ದೊಡ್ಡ ಫೈಟ್ ಆಯಿತು ಆನೆದು. ಅಲ್ಲಿ ಒಂದು ಕಾಡಿನ ಸರ್ ಅದು ಫೈಟ್ ಮಾಡಿ ಅದು ವಾಪಸ್ ಕಾಡಿಗೆ ಹೋಗ್ಬಿಡ್ತದು. ಅದೊಂದು ದೊಡ್ಡ ಫೈಟ್ ಆಯಿತು. ಮಾಮೂಲಿ ಏರ್ಗನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು, ಯಾವ ಏರ್ಗನ್ ಒಟ್ಟಿಲ್ಲ. ಆ ಟೈಮಲ್ಲಿ ಒಂದು ದೊಡ್ಡ ಫೈಟ್, ನಾನೇ ಮುಂದ್ಗಡೆ ಕೂತ್ಕೊಂಡು ನಮ್ಮ ತಂದೆ ಹಿಂದ್ಗಡೆ ಕೂತ್ಕೊಬಿಟ್ರು. ಆಗ ಒಂದು ದೊಡ್ಡ ಫೈಟ್ ನಡೀತಾರೆ ಅಲ್ಲಿ. ಆ ಫೈಟಲ್ಲಿ ಅದನ್ನ ಎದುರಿಸ್ಬಿಡ್ತು ನಮ್ಮ ಆನೆ. ದೊಡ್ಡ ಆನೆ, ಅದಕ್ಕಿಂತ ದೊಡ್ಡ ಆನೆ ಅದು. ಇದಕ್ಕಿಂತ ಒಂದು ಅಡಿ ಮೇಲೆ ನಿಂತು ಫೈಟ್, ದೊಡ್ಡ ದಂತಲ್ಲ ಹಿಂಗಾಗಿ ಭಾಳ ದೊಡ್ಡದಾಗಿತ್ತು. ಆ ಆನೆಯನ್ನು ಫೈಟಲ್ಲಿ ಎದುರಿಸ್ಬಿಡ್ತು. ಮೊಕಾನ ಅಂತೂ ಮೊಕಾನ ಆನೆ. ಮೊಕಾನ ಇಲ್ಲಿ ಹಾಸನದಲ್ಲಿ ಒಂದು ಕ್ಯಾಪ್ಚರ್ಗೆ ಹಿಡ್ಕೊ ಬಂದಿದೆ ಸರ್. ಇಲ್ಲೇ ನಮ್ಮ ಹತ್ರ ನಮ್ಮ ಮತ್ತಿಗುಡಿ ಕ್ಯಾಂಪಲ್ಲಿ ಐತೆ. ಆ ಆನೆ ಹಿಡಿಯೋತ್ತಿಗೆ ಲಾರಿಗೆ ಎತ್ತಕ್ಕೆ ಭಾಳ ತರಳೆ ಮಾಡ್ತದ್ದು. ಕೆಪಟೆ ಅದನ್ನ ತಳ್ಳಕ್ಕೆ ಹೋದ್ರೆ ಅದು ನಮ್ಮ ತಂದೆಯವರು ಇತ್ತಿಲ್ಲ, ನಾನು ಇದ್ದೆ ಆ ಟೈಮಲ್ಲಿ. ಆವಾಗ ಅದು ಲಾರಿಗೆ ಎತ್ತುತ್ತಾ ಇತ್ತಿಲ್ಲ. ಆ ಮೊಕನ ಅಂತ ಸಿಕ್ಕಾಪಟ್ಟೆ ಅದನ್ನು ಸರ್ ಮದ ಇದೆ ಅಂತ ಹೇಳಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಫೈಟ್ ಮಾಡ್ತದೆ. ಮದ ಇಲ್ಲ ಅಂತ ಹೇಳಿದ್ರೆ ಅದನ್ನ ಎದುರ್ಕೊಬಿಡ್ತದೆ ಸರ್. ಮದ ಇದ್ದರೆ ಮಾತ್ರ ಮೊಕನನ್ನು ಸಿಕ್ಕಾಪಟ್ಟೆ ಫೈಟ್ ಮಾಡೋದು. ಅಂದರೆ ಮೊಕನಾನೆ ಎಲ್ಲ ಆನೆಗಳನ್ನ ಎದುರಿಸ್ತಾ ಅಂತ ಹೇಳೋದು ಅದು ಸುಮ್ಮನೆ ಸರ್. ದಂತ ಇರಲ್ಲ. ದಂತ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಇದು ಫೈಟ್ ಮಾಡಬೇಕಂದ್ರೆ ಇದಕ್ಕಿಂತ ಸ್ವಲ್ಪ ಹೈಟ್ ಆಗಿದ್ದು ಒಂದು ಮದದಲ್ಲಿದ್ದರೆ ಮಾತ್ರ ನಮ್ಮ ಆನೆಗಳನ್ನ ಎದುರಿಸ್ತದೆ ಸರ್. ಮತ್ತು ಅದು ಅದಕ್ಕಿಂತ ಸ್ವಲ್ಪ ಸಿಕ್ಕದಾಗೆಲ್ಲ ಇದ್ದರೆ ಮೊಕನನ್ನು ಎದುರ್ಕೊಬಿಡ್ತದೆ ಸರ್. ಮದದಲ್ಲಿ ಮಾತ್ರ ಮದಗೆ ಎದುರ್ತವೆ ಆನೆಗಳು. ಮದದಲ್ಲಿ ಒಂದು ಆನೆ ನಿಲ್ಸ್ಕೊಬಿಟ್ರೆ ಇನ್ನು 10 ಅಲ್ಲ 15 ಆನೆ ತಗೋದ್ರೂ ಅದಕ್ಕೆ ಫೈಟ್ ಮಾಡೋಕ್ಕಾಗಲ್ಲ. ನಾವು ಒಂದು ಮದದ ಆನೆ ಇದ್ದರೆ ಮದಗೆ ಬೆಲೆ ಕೊಡ್ತೇವೆ ಸರ್. ಮದ ಅಂತ ಹೇಳಿದ್ರೆ ಅದು ನಾವು 4-5 ಆನೆ ತೊಗೊಂಡವ್ರು ಮದದ ಆನೆ ಇದ್ದರೆ ನಮ್ಮ ಆನೆಗಳು ಎದುರ್ಕೊಬಿಡ್ತದೆ ಸ್ಮೆಲ್ಲಿಗೆ. ಆದ್ರೆ ಅಭಿಮನ್ಯು ಹೇಗೆ? ಅಭಿಮನ್ಯು ನಾನು ಮೇಲ್ಗಡೆ ಇರ್ತೀನಲ್ಲ ಸರ್. ನಾನು ಇರೋದ್ರಿಂದ ಅದಕ್ಕೇನು ಮದ ಅಂದರೆ ಭಯ ಇದ್ದಿರ್ತದೆ. ಅಂದರೆ ನಾನು ಮೇಲ್ಗಡೆ ಇರೋದ್ರಿಂದ ಅದ್ರ ಜೊತೆ ಫೈಟ್ ಮಾಡ್ಬಿಡ್ತದೆ. ಅತಿ ದೊಡ್ಡ ಏಟ್ ಅಂದರೆ ಹಾಸನದಲ್ಲಿ ಒಂದು ಶ್ರೀಕಂಠ ಅಂತ ನಮ್ಮ ಕ್ಯಾಂಪಲ್ಲಿ ಇದೆ ಸರ್ ಒಂದು ಆನೆ. ಅದು ಅವಾಗ ಹಿಡಿಯೋತ್ತಿಗೆ ಮದದಲ್ಲೇ ಇತ್ತು. ಅಭಿಮನ್ಯು ಮದದಲ್ಲಿ ಇತ್ತಿಲ್ಲ ಟೈಮ್. ಅವು 2 ಲಾರಿ ಹಚ್ಚು ಅಂತೇಳಿ ಸಿಕ್ಕಾಪಟ್ಟೆ ಫೈಟ್ ಆಯ್ತು ಸರ್. 2 ಹೊಡೆದಾಟನೇ ಸಿಕ್ಕಾಪಟ್ಟೆ ಆಗಿದೆ ಸರ್. ಮಿನಿಮಮ್ ಅವು ಹೊಡೆದಾಡ್ತಂದ್ರೆ ಒಂದು ಅರ್ಧ ಗಂಟೆ ಮಿನಿಮಮ್ ಹೊಡೆದಾಡಿದೆ. ಅಷ್ಟೊಂದು ಫೈಟ್ ಆಗಿದೆ ಸರ್. ನಾನೇ ಮೇಲ್ಗಡೆ ಇದಕ್ಕೂ ಫೈಟ್ ಆಗಿದೆ ಸರ್. ಇದಕ್ಕೆ ಸ್ವಲ್ಪ ಅಲ್ಪ ಏಟ್ ಆಗಿ ಆಗ್ತದೆ. ಅದಕ್ಕೂ ಏಟ್ ಆಯ್ತಾ ಸರ್, ಇದಕ್ಕೂ ಏಟ್ ಆಯ್ತಾ ಇರ್ತದೆ. ದಂತದಲ್ಲಿ ಓಡಾಡ್ತೀವಲ್ಲ ಸರ್, ದಂತ ಗೊತ್ತಿಗೆ ಫೈಟಲ್ಲಿ ಏಟ್ ಸ್ವಲ್ಪ ಹಾಗೆ ಆಗ್ತದೆ ಸರ್. ದಂತ ಒಂದು ಕ್ಯಾಪ್ಚರ್ಗೆ ಹೋಗಿದ್ದು ಸರ್, ಚನ್ನಗಿರಿ ಅಂತ ಕ್ಯಾಪ್ಚರ್ಗೆ ಹೋಗಿದ್ದು. ಅಲ್ಲಿ 2 ಆನೆ ಜೊತೆಯಲ್ಲಿ ಬಂದ್ಬಿಡ್ತು. ನಮ್ಮ ಅಧಿಕಾರಿಗಳು, ನಮ್ಮ ಡಾಕ್ಟರ್ ಸಾಹೇಬ್ರುಗಳು ಪ್ರತಿಯೊಬ್ಬರು ಎಲ್ಲ ಇದ್ದಾರೆ ಅಲ್ಲಿ. ಆ ಟೈಮಲ್ಲಿ 2 ಆನೆ ಬಂತು. ಇನ್ನು ಅದು ಬಂದು ಯಾರು ಮನ್ಸರು ನಮ್ಮ ಅಧಿಕಾರಿಗಳು ಎಲ್ಲ ಇರ್ತಾರೆ, ಓಡ್ಕೊಂಡು ಹೋಗ್ಬಿಡ್ತದೆ. ಆ ಬರೋ ಟೈಮಲ್ಲಿ ನಮ್ಮ ಅಭಿಮನ್ಯನೇ ಸರ್ ನಮ್ಮನ್ನು ಎಲ್ಲರನ್ನ ಕಾಪಾಡುವಂಥ ಜಾಗ ಅಭಿಮನ್ಯಗೆ. ಸಡನ್ನಾಗಿ ಬಂದು ಸರ್ ನಾವು ಯಾರು ನೋಡೋಕ್ಕಾಗಿಲ್ಲ. ಒಂದ್ಸತಿ ಕಾಡಿಂದ ಬಂದ್ಬಿಡ್ತು. ಆವಾಗ ಬರೋತ್ತಿಗೇನು ನಮ್ಮ ಅಭಿಮನ್ಯಲ್ಲಿ ಯಾವುದಕ್ಕೆ ತಿರುಗಿಲ್ಲ. ಅದ್ರ ಜೊತೆ ಫೈಟ್ ಮಾಡ್ಬಿಡ್ತು. ಆವಾಗ ಅದ್ರ ದಂತಾನೆ ಮುರಿದೋಗ್ಬಿಟ್ಟು ಕಾಡಂತಾನೆ ಮುರಿದೋಗ್ಬಿಟ್ಟು ಅದನ್ನ ಒಂದು ಫೈಟಿಗೆ ಬಿದ್ದುಬಿಡ್ತು. ಅಲ್ಲಿ ನಮ್ಮ ಆನೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳಿಗೆ ತೊಂದರೆ ಆಗೋದು, ಮತ್ತೆ ನಾವು ಮೇಲ್ಗಡೆ ಇರೋರಿಗೂ ತೊಂದರೆ ಆಗೋದು. ಅದ್ರ ರಿಯಲ್ ಅದೊಂದು ದೊಡ್ಡ ಫೈಟ್ ನಡೀತಲ್ಲಿ. ಅಲ್ಲಿನೂ ಓಡಿಸ್ಬಿಡ್ತು, ಅದನ್ನ ಎದುರಿಸ್ಬಿಡ್ತು ನಮ್ಮ ಅಭಿಮನ್ಯು. ನಮ್ಮ ಚಿಟ್ಟಪ್ಪ ಡಾಕ್ಟ್ರು ಇದ್ರು, ಮುಜೀಬ್ ಡಾಕ್ಟ್ರು ಇದ್ರು, ನಾಗರಾಜ್ ಡಾಕ್ಟ್ರು ಇದ್ರು. ಇವರೆಲ್ಲ ಇದ್ದಂಥ ಜಾಗದಲ್ಲಿ ಆಗಿತ್ತು ಸರ್. ಕಟ್ಟೆ ಆಗ್ಬಿಡ್ತು ಸರ್, ಸ್ವಲ್ಪ ಕಟ್ಟೆ ಆಗ್ಬಿಡ್ತು. ಹೌದು ಸರ್. ಅದೇ ನೋವಾಗೋದಿಲ್ಲ ಅದಷ್ಟಿಗೆ. ಇನ್ನು ಇಲ್ಲಿ ಕಟ್ಟಾದ್ರೆ ಮಾತ್ರ ನೋವಾಗೋದು. ಇಲ್ಲಿಂದ ಸ್ವಲ್ಪ ಮುಂದ್ಗಡೆ ಒಂಥರ ಸುಳಿ ಬಂದಾಗ ಬರ್ತದೆ. ಅಲ್ಲಿ ಅದು ಕಟ್ಟಾದ್ರೆ ಮಾತ್ರ ನೋವು ಬರೋದು. ಇಲ್ಲಿ ಬಂದ್ರೆ ಸ್ವಲ್ಪ ಮುಂದ್ಗಡೆ ಕಟ್ಟಲ್ಲ ಆದರೆ ಏನು ತೊಂದರೆ ಇಲ್ಲ ಸರ್ ಆನೆಗೆ. ಹೌದು ಸರ್. ನಮ್ಮ ತಂದೆಯವರು ರಿಟೈರ್ಡ್ ಆದಮೇಲೆ ಇಡೀ ಜವಾಬ್ದಾರಿ ನಮ್ಮ ತಂದೆಯವ್ರ ಜೊತೆ ಅವ್ರ ಹತ್ರ ಜವಾಬ್ದಾರಿ ಇತ್ತು ಆನೆ. ನಮ್ಮ ತಂದೆಯವರು ರಿಟೈರ್ಡ್ ಆಗಿ ಅವ್ರ ಮನೆಗೆ ಹೋದ್ಮೇಲೆ ಇಡೀ ನನ್ನ ಜವಾಬ್ದಾರಿಲಿ ಇತ್ತು ಸರ್. ಆವಾಗ ನಾನು ಮಾಡಿಸ್ತಾ ಇದ್ದೆ, ನಮ್ಮ ಜೀವನ ನಾನು ಮಾಡ್ತಾಯಿದ್ದೆ. ಆವಾಗ ನನಗೆ ಅದು ಫಸ್ಟ್ ಆಪ್ಷನ್ ಅಂತ ಹೇಳಿದರೆ ಒಂದು ಕ್ಯಾಪ್ಚರ್ ಮಾಡಿ ಸರ್, ವಿಷ್ಣು ಅಂತ ಒಂದು ಕ್ಯಾಪ್ಚರ್ ಮಾಡೋದು ಸರ್. ಆ ಆನೆ ಮತ್ತು ಇನ್ನೊಂದು ಕಾಡಿಗೆ ಒಂದು ಆನೆಗಳನ್ನ ಕಾಡಿಗೆ ಬಿಟ್ಟು ಒಂದು ಭದ್ರಾವತಿಗೆ ಒಂದು ಆನೆಗಳು ತಗೊಂಡೋಗಿ ಬಿಟ್ಟು ಅದು ನನಗೆ ಫಸ್ಟ್ ಕ್ಯಾಪ್ಚರ್ ಆ ಟೈಮಲ್ಲಿ. ಅದು ಹಾಸನ ಫಾರೆಸ್ಟಲ್ಲಿ ಆಯ್ತು. ಸಕಲೇಶ್ಪುರದಲ್ಲಿ ಕ್ಯಾಪ್ಚರ್ ಆಯಿತು. ಅಲ್ಲಿ ಒಂದು ಕೊಂಡೆದ ಭದ್ರಾವತಿ ಕಾಡಿಗೆ ಅದನ್ನು ಕಾಡಿಗೆ ಬಿಟ್ಟು ಸರ್. ಅದೊಂದು ಒಳ್ಳೆ ಕ್ಯಾಪ್ಚರ್. ಅದನ್ನು ಲಾರಿಯಲ್ಲಿ ತೊಗೊಂಡು ಹೋಗೋತ್ತಿಗೆ ಕಾಡನ್ನ ಲಾರಿ ಅಪ್ಸೈಡ್ ಆಗ್ಬಿಡ್ತು ಸರ್. ಕಾಡನ್ನು ತೊಗೊಂಡೋಗಿ ಇನ್ನೇನು ತಲುಪ್ಸೋಕ್ಕೆ ಭದ್ರಾವತಿ ಕಾಡಿಗೆ ತಲುಪ್ಸೋಷ್ಟರಲ್ಲಿ ಕಾಡನ್ನ ಲಾರಿ ಫಲ್ಟ್ ಆಗ್ಬಿಡ್ತು. ಕಾಡನ್ನ ಲಾರಿ ಫಲ್ಟಾಗಿ ಅದನ್ನ ಅಲ್ಲಿಂದ ಎಳೆದು ತೆಗಿಸಿ ಅದನ್ನ ನಂತರ ಕಾಡಿಗೆ ಅರಣ್ಯ ಒಳಗಡೆ ಚೆನ್ನಾಗಿ ಕೆಳಿಸಿ ಬಿಟ್ಬಿಟ್ಟು ಬಂದು ಸರ್. ಹಂಗೆ ಅದೊಂದು ಘಟನೆಯಲ್ಲಿ ಎಲ್ಲ ಆನೆಗಳು ಸ್ವಲ್ಪ ಹೆದರಿಕೆ ಆಗಿದೆ ಸರ್. ಸಡನ್ವಾಗಿ ಆಗೋತ್ತಿಗೆ ನಾವು ಒಂದು ಪಟಾಸ್ ಹೊಡೆದ ತಕ್ಷಣ ನಮ್ಗೆ ಗೊತ್ತಿಲ್ಲದೆ ಹೊಡೆದ್ರೆ ಒಂದು ಸ್ವಲ್ಪ ಎಲ್ಲರಿಗೆ ಜೀವನಕ್ಕೆ ಭಯ ಅಂದಿರುತ್ತೆ. ಅಂದರೆ ಅದು ನಿಂತ್ಕೊಬಿಡ್ತಾರೆ ಮನಸ್ಸರು. ನಾವು ಮೇಲ್ಗಡೆ ಇದ್ದೀವಿ ಅಂತ ತಿಳ್ಕೊಂಡು ನಿಂತ್ಕೊಬಿಡ್ತಾರೆ. ಅಲ್ಲಿ ಎಲ್ಲ ಆನೆಗಳು ಸ್ವಲ್ಪ ಕಡೆ ಹೋಗ್ಬಿಡ್ತದೆ, ಅಲ್ಲೇ ನಿಂತ್ಕೊಬಿಡ್ತಾರೆ ಗಟ್ಟಿಯಾಗಿ. ಅದೊಂದರಲ್ಲಿ ಅಭಿಮನ್ಯಲ್ಲಿ ಅದು ನಮ್ಮ ತಂದೆಯವರು ಕೊಟ್ಟ ಟ್ರೈನಿಂಗ್ ಸರ್. ಅದನ್ನ ಎಲ್ಲಿ ಬೇಕು ಅಲ್ಲಿ ನಿಂತ್ಕೋಬೇಕಂತ ಮಾಡೋರು ನಮ್ಮ ತಂದೆಯವರು ಸರ್. ಅವ್ರು ಫುಲ್ ಕಾಲಲ್ಲಿ ಸಿಗ್ನಲ್ ಎಲ್ಲಿ ಸಡನ್ವಾಗಿ ಆ ಕಡೆ ಗಾಬರಿ ಸಡನ್ನಾಗಿ ಕಾಲಲ್ಲೇ ಬ್ರೇಕ್ ಹೊಡೆದ್ಬಿಡ್ತಾರೆ ಸರ್. ಅಲ್ಲೇ ಮಟ್ಟದಲ್ಲಿ ಹೊಡಿತಾರೆ, ಮಟ್ಟದಲ್ಲಿ ಹಿಡಿದ್ಬಿಡ್ತಾರೆ ಸರ್. ಕಿವಿ ಹತ್ರ ಪಕ್ಕದಲ್ಲಿ ಬರ್ತಾರೆ ಸರ್. ಇಲ್ಲಿ ಬರ್ತಾರೆ. ಇಲ್ಲಿ ಪಕ್ಕದಲ್ಲಿ ಮಟ್ಟೊತ್ತಿಗೆ ಅದಕ್ಕೆ ಗೊತ್ತಾಗ್ಬಿಡ್ತಾವೆ, ನಾನು ಇಲ್ಲೇ ಕೇಳ್ಬಿಡ್ತೀನಿ ಅಂತ ಅಲ್ಲೇ ನಿಂತ್ಕೊಬಿಡ್ತಾರೆ ಸರ್. ಅಲ್ಲೇ ಬ್ರೇಕ್ ಹೊಡೆದು ಒಂದ್ಸತಿ ಹಿಂಗೆ ಹಿಡಿದ್ಬಿಟ್ರೆ ಸರ್, ಹಿಂಗೆ ಹಿಡಿದ್ಬಿಟ್ರೆ ಇಲ್ಲೇ ನಿಂತ್ಕೊಳ್ಳೋಕೆ ಹೇಳ್ಬಿಡ್ತೀನಿ ಅಂತ ಫುಲ್ ನಮ್ಮ ಕಾಲಲ್ಲಿ ಹಿಂಗೆ ಹಿಡಿದ್ಬಿಟ್ರೆ ಫುಲ್ ಕಾಲಲ್ಲಿ ಹಿಂಗೆ ಅಂದರೆ ಬಿಟ್ಟರೆ ಕಾಲನ್ನ ಸ್ವಲ್ಪ ಹಿಂಗೆ ಆಡಿಸಿದ್ರೆ ಹೋಗಂತ ಸ್ವಲ್ಪ ಹಿಂಗೆ ಹೇಳಿದ್ರೆ ರಿವರ್ಸ್ ಬಂತು. ಫುಲ್ ಎಲ್ಲ ಇಲ್ಲೇ ಸರ್. ಕಿವಿ ಇಲ್ಲೇ ಸರ್. ಇಲ್ಲಿ ಇದು ಮುಂದ್ಗಡೆ ಹೋಗಿ ಹಿಂಗೆ ಅಂತ ಹೇಳಿದ್ರೆ ಮುಂದ್ಗಡೆ ಹೋಯ್ತದೆ ಸರ್. ಹಿಂಗೆ ಸ್ವಲ್ಪ ಹಿಂದ್ಗಡೆ ಹಿಂಗೆ ಕಾಲನ್ನು ಇಮ್ಮಿಡಿಯಲ್ಲಿ ಸ್ವಲ್ಪ ಹಿಂದ್ಗಡೆ ಹಿಂಗೆ ಹೇಳಿದ್ರೆ ಹಿಂದೆ ರಿವರ್ಸ್ ಬಂತು ಸರ್. ಸೈಡಿಗೆ ಹೋದರೆ ಸ್ವಲ್ಪ ಕಾಲಲ್ಲಿ ಕ್ರಾಸ್, ಕಾಲಲ್ಲಿ ಒಂದು ಕಾಲನ್ನ ಫುಲ್ ಫ್ರೀ ಬಿಟ್ಕೊಂಡು ಇನ್ನೊಂದು ಕಾಲಲ್ಲಿ ಕ್ರಾಸ್ ಹೊಡೆದ್ರೆ ಫುಲ್ಲು ಲೆಫ್ಟು ರೈಟ್ ಯಾವ ಕಡೆ ಬೇಕು ಯಾವ ಕಡೆ ಕಟ್ ಆಯ್ತದೆ ಸರ್. ಕಟ್ ಆಗ್ತದೆ. ಚಾರ್ಜಲ್ಲಿ ಸುಮ್ಮನೆ ಅದು ಆನೆ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಸ್ಮೆಲ್ಲಲ್ಲೇ ಗೊತ್ತಾಯ್ತು ಸರ್. ಕಾಡನ್ನು ಈ ಭಾಗದಲ್ಲಿ ಇದೆ ಅವೇ ಕೈ ಸ್ಮೆಲ್ ಹಿಡಿತಾ ಇರ್ತವೆ. ಎಲ್ಲ ಕೈ ಎತ್ತಾ ಇರ್ತವೆ ಅವು.
ಕೈ ಅಂದ್ರೆ ಸೊಂಡ್ಲು ಸುಂಡ್ಲು ಎತ್ತಿರ್ತವೆ. ಸುಂಡ್ಲು ಎತ್ಕೊಂಡು ಎಲ್ಲ ಈ ಭಾಗದಲ್ಲಿ ಆನೆ ಇದೆ ಅಂತ ನಟ್ಟಿಗೆ ಅವೇ ಸ್ಮೆಲ್ ಹಿಡಿತಾ ಇರ್ತಾರೆ ಸರ್. ಆ ಸ್ಮೆಲ್ ಹಿಡ್ಕೊಂಡು ಆ ಬರೋತ್ತಿಗೆ ಸಪ್ತ ಅವಕ್ಕೆ ನಮಗಿಂತ ಭಾಳ ಅವಸರ ಇರ್ತವೆ ಸರ್. ಆ ಬರೋತಿ ಅಕಸ್ಮಾತ್ ಫೈಟಿಗೆ ಬಂತ ಹೇಳಿದ್ರೆ ನಾವಿಲ್ಲಿ ಕಾಲೇ ಸ್ವಲ್ಪ ಬಿಟ್ಟರೆ ಸಾಕು ಸರ್. ಕಾಲು ಬಿಡೋಕ್ಕಷ್ಟೇ ನಮ್ಮ ಅಭಿಮಾನ ಅದಕ್ಕಿಂತ ಮುಂಚೆನೇ ಹೋಗ್ಬಿಡ್ತೇವೆ ಸರ್. ಅದು ಕಾಯಲ್ಲ, ಆನೆಗಳತ್ರ ನಿಂತ್ಕೊಬಿಡ್ತವೆ. ಅದು ಬಂದು ಏನಾದ್ರು ಚಾರ್ಜ್ ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತವೆ. ಇದು ಅದೆಲ್ಲ ಯಾವ್ದು ಕೇಳಲ್ಲ. ಹೋಟ್ಲದು ಮಾಡ್ಬೇಕಾ ಕೆಲಸ ಪಕ್ಕ ಹೋಗಿ ಗಲ್ಟಿ ಮಾಡಿ ಫೈಟ್ ಬಿದ್ದುಬಿಡ್ತದೆ. ಅದೊಂದು ಕೇಳಿದೆ ಸರ್ ನಾನು, ಯಾಕೆ ಹೆಸರು ಇಟ್ಟರೆ ಅಭಿಮನ್ಯು ಅಂತ. ಕಾಡಿನ 2 ಬರ್ತವೆ ಸರ್. ಒಂದು ಇದೇ ಮಾಗುಡಿ ಅಂತ ಒಂದು ಎರಡು ಆನೆ ಕ್ಯಾಪ್ಚರ್ಗೂ ಆನೆ ಹಿಡಿಯಕ್ಕೆ ಹೋಗಿದ್ದು ಅಲ್ಲಿಗೆ. ನಮ್ಮ ಸಿಟ್ಟಪಡಕಟ್ಟು ಸಾಹೇಬ್ರೆ ಇದ್ರು ಅವರು. ಆನೆ ಮೇಲೆ ನಮ್ಮ ಆನೆ ಮೇಲೆ ಕೂತ್ಕೊಬಿಟ್ಟಿದ್ರು ಅವರು. 2 ಕಾಡಾನೆ ಡೈರೆಕ್ಟಾಗಿ ಬಂದ್ಬಿಡ್ತು ಫೈಟಿಗೆ. ಅದು ಒಂದು ದೊಡ್ಡ ಹಳ್ಳ ಇದೆ ಅಲ್ಲಿ. ಹಳ್ಳಂದ ನಾವು ಆ ಕಡೆಗೆ ದಾಟಿದ್ರೆ ನಾವು ಹಳ್ಳ ಒಳಗೆ ಆಗ್ಬಿಡ್ತೀವಿ. ಅವು 2 ಬೆಟ್ಟದ ಮೇಲೆ ಆಗ್ಬಿಡ್ತವೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂತ ನಾವೇ ಬೆಟ್ಟದ ಮೇಲೆ ಇರೋಣ, ಅದು ಫಸ್ಟ್ ಇಳಿಲಿ ಅಂತ ಕೆಳಗಡೆಗೆ ನಾವು ಕಾದು ಒಂದು 1/4 ಗಂಟೆನೋ ಒಂದು ಅರ್ಧ ಗಂಟೆ ಹತ್ತಿರ ಕಾದಿದ್ದೀವಿ ಸರ್. ಡಾಟ್ ಮಾಡೋಕ್ಕಾಗಲ್ಲ ನಮಗೆ ಅಲ್ಲಿ. ಇಂಜೆಕ್ಷನ್ ಡಾಟ್ ಮಾಡೋಕ್ಕೆ ಎಲ್ಲ ಗಿಡಿಸಗಳು ಸಿಕ್ಕಾಪಟ್ಟೆ ಇದೆ, ಕಾಡುಗಳು ಜಾಸ್ತಿ ಇದೆ, ಡಾಟ್ ಮಾಡೋಕ್ಕೆ ಹಿಂಸೆ ಆಗಿದೆ. ಅದು ಇದು ಕೆಳಗಡೆ ಇಳಿಲಿ ಅಂತ ಅದು ಕಾಡಾನೆ. ನಾವು ಅದು ಕೆಳಗಡೆ ಇಳಿಲಿ ಅಂತ ನಾವು ಕಾಯ್ದು ಬಿಡ್ತೀವಿ. ಅನಂತರ ಇನ್ನು ಕಾದು ನಾವು ಹೂವು ಅಂತ ಇಳಿಯೋಕ್ಕೆಲ್ಲ ಇದು ಇಳಿಲಿ ಅಂತ ಅವು ಕಾಯ್ದು ಬಿಡ್ತೀವಿ. ಅಂದರೆ ಇದನ್ನೇ ಅಲ್ಲಿಗೆ ಬಿಟ್ಬಿಟ್ಟು ಸರ್ 2 ಆನೆ ಇರೋಜ ಅಲ್ಲಿಗೆ ಇದೇನು ಇದನ್ನೇ ಅಲ್ಲಿ 2 ಜೊತೆಗೆಲ್ಲ ಫೈಟಿಗೆ ಇದನ್ನೇ ಬಿಟ್ಬಿಟ್ಟು ಅಲ್ಲಿ ಹೋಗಿ ಇದನ್ನ ಒಂದು ಏಟು ಓಡಿಸ್ಬಿಡ್ತು, ಅದನ್ನ ಓಡಿಸ್ಬಿಡ್ತು. 2 ಕಡೆ ಎಲ್ಲ ಹೊಡೆದು ಇದಕ್ಕೆ ಒಂದು ಏಟು ಹೊಡಿತು, ಅದಕ್ಕೆ ಒಂದು ಏಟು ಹೊಡಿತು. ಆ ಕಡೆ ಇದು ಒಂದು ಕಡೆ ಹೊಡ್ತು, ಅಷ್ಟೇ ಡಾಟ್ ಆಯ್ತು ಸರ್. ಇದಕ್ಕೆ ಈ ಕಡೆ ಒಂದು ಹೊಡ್ಬಿಡ್ತು. ಅದು ಇಲ್ಲಿ ನಮ್ಮ ಕೊಡಗಲ್ಲೇ ಸರ್ ಒಂದು ಆನೆ ಕ್ಯಾಪ್ಚರ್ಗೆ ಹೋಗಿದೆ. ಅದು ಏನಂದರೆ ಸರ್ ಡಾಟ್ ಮಾಡೋತ್ತಿಗೆ ಸ್ವಲ್ಪ ಹಬ್ಬಿಗಳು ಇತ್ತಲ್ಲಿ. ಅಲ್ಲಿ ಹಬ್ಬಿಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದು ಒಂದು ಮರಗೆ ಹೋಗಿ ಸಿಕ್ಕಾಕೊಬಿಡ್ತು ಒಂದು ಹೆಣ್ಣಾನೆ. ಅದಕ್ಕೆ ಆನೆ ಹಿಡಿಯಕ್ಕೆ ಹೋಗಿದ್ದು. ಆಗ ಒಂದು ಫುಲ್ ಹಬ್ಬಿಗಳಲ್ಲಿ ಇತ್ತು ಸರ್. ಅದು ಆ ಹಬ್ಬಿಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದು ದೊಡ್ಡ ಬಿದ್ದರೆ ದೊಡ್ಡ ಹಳ್ಳ, ಒಂದು 20 ಅಡಿ ಮೇಲೆ ಹಳ್ಳ ಐತೆ ಸರ್. ಅದು ಕಾಫಿ ತೋಟ ಒಳಗಡೆಗೆ. ಅನಂತರ ಅದು ಕಾಫಿ ತೋಟ ಹಳ್ಳಾಗಿ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು ಮರಗೆ ಅದು ಡಾಟ್ ಮಾಡಿದ ಮೇಲೆ ಹಿಂಗೆ ಅಡ್ಡ ಹಾಕಿದ್ದು ಫುಲ್ ಹಳ್ಳ ಒಳಗಡೆ ಹೋಗ್ಬಿಡ್ತದು. ಪುನಃ ಹಳ್ಳಕ್ಕೆ ಬಿದ್ದ ಮೇಲೆ ಫುಲ್ಲು ಆತಳ ಪಾತಳಾಗಿ ಇದ್ದಾಗೆ ಹಳ್ಳ ಐತೆ. ಅಲ್ಲಿ ನಾವು ಇನ್ನು ಏನು ಮಾಡೋಕ್ಕಾಗಲ್ಲ. ಡಾಟ್ ಆಗೋಗಿದೆ, ಹೋಗಿ ಮರ ಇಸ್ಕಾಕೊಂಡ್ಬಿಟ್ಟಿದೆ ಕಾಡಾನೆ. ಮರ ಇಸ್ಕಾಕೊಂಡಿದ್ದೆ. ಪುನಃ ಅಭಿಮಾನ ತಗೊಂಡೋಗಿ ಅದನ್ನ ಸ್ವಲ್ಪ ಸೈಡ್ಗೆ ತಳಿಸೋಣ ಅಂತ ಟ್ರೈ ಮಾಡಿದೆ ಸರ್. ಆ ಸೈಡ್ಗೆ ತಳಿಸೋತಿ ಏನಾಯ್ತು ಅಂತ ಹೇಳಿದ್ರೆ ಅದು ನಮ್ಮ ಆನೆಯಿಂದ ತಳ್ಳಿ ಹಿಡಿಯೋಕ್ಕೆ ಕಾಲಲ್ಲಿ ತಳ್ಳಿ ಹಿಡಿಸೋಕೆ ಹೋಗಿದ್ದೀನಿ. ಅಲ್ಲಿ ಅದಕ್ಕೆ ನಮ್ಮ ಆನೆಗೆ ನಿಂತ್ಕೊಳ್ಳೋಕ್ಕೆ ಅನುಕೂಲ ಇಲ್ಲ ಸರ್. ಅದು ಭಾಳ ಕಷ್ಟದಲ್ಲಿದೆ ನಿಂತ್ಕೊಳ್ಳೋಕ್ಕೆ. ಅನಂತರ ನಮ್ಮ ಆನೆನ ಮೆಲ್ಲ ತಗೊಂಡೋದೆ ಮೆಲ್ಲ ಹಳ್ಳ ಎಳ್ಕೊಂಡು ಹೋಯ್ತು. ಹೋಗಿ ಅನಂತರ ನಾವು ಅಲ್ಲಿ ಹೋಗಿ ತಟ್ಟಿ ಹಿಡ್ಕೊಬಿಟ್ಟಿದ್ದೀನಿ. ಅದು ಆನೆ ಅಲ್ಲೇ ಸಿಕ್ಕಾಕೊಂಡು ಬಿದ್ಕೊಂಡಿದೆ. ಅನಂತರ ಇಂಜೆಕ್ಷನ್ ಎಲ್ಲ ಹಾಕಿದ್ರು. ಅದು ನೀನು ತಳ್ಳಿಸಿ ಮೇಲ್ಗಡೆ ಎಳೆಯೋಕ್ಕೇನು ತೊಂದರೆ ಅದು ಹಚ್ಚಕ್ಕೂ ಆಗಲ್ಲ. ಆಗ ನಮ್ಮ ಚಿಟ್ಟಪಡಕಟ್ಟು ಜೊತೆಲೇ ಕೂತಿದ್ರು. ಅವ್ರು ಹೇಳಿದ್ರು ನಮ್ಮ ಆನೆ ಕಾಲಲ್ಲಿ ಒಳಗಡೆ ಹಾಕ್ಬಿಟ್ಟಿದ್ರೆ ನಮ್ಮ ಆನೆ ಸಹಿತ ಪಲ್ಟಿ ಆಗೋ ಸರ್. ಅಲ್ಲಿ ಆ ಸಂದರ್ಭದಲ್ಲಿ ಆ ಪಲ್ಟಿ ಆಗೋ ಸೀಸನಲ್ಲಿ ಡಾಕ್ಟರ್ ನಮ್ಮ ಚಿಟ್ಟಪಡಕಟ್ಟು ಹೇಳಿದ್ರು, ಸ್ವಲ್ಪ ಕಾಲು ಹಿಂದೆ ತೆಗ್ಸು ಅಂತ ಕಾಲು ಹಾಕ್ಕೊಬಿಟ್ಟಿತ್ತು ನಮ್ಮ ಮನೇಲಿ. ಕಾಲು ಸ್ವಲ್ಪ ಹಿಂದೆ ತೆಗ್ಸು ಅಂತ ಹೇಳೋದಕ್ಕೆ ಒಂದು ಸತಿ ಪಲ್ಟಿ ಆಯ್ತಾ. ಇನ್ನು ಒಂದು ಸೆಕೆಂಡಲ್ಲಿ ಸ್ವಲ್ಪ ಹಿಂದೆ ಆಗಿದ್ರೆ ನಮ್ಮ ಮನೇಲಿ ಪಲ್ಟಿ ಆಗ್ಬಿಡೋದು. ನಾವೆಲ್ಲ ಪಲ್ಟಿ ಅದ್ರ ಮೇಲೆ ಪಲ್ಟಿ ಹಾಕ್ಕೊಂಡು ಹೋಗ್ಬಿಡ್ತಿದ್ವು. ಅಷ್ಟು ದೊಡ್ಡ ಅಳವಳಿಗೆ ಹೋಗ್ಬಿಡ್ತಿದ್ವು ನಾವೆಲ್ಲ. ಅಂದರೆ ನಮ್ಮ ಅದೃಷ್ಟಕ್ಕೆ ಅಲ್ಲಿ ಅವರು ಹೇಳಿದ್ದಕ್ಕೆ ನಾನು ವಾಪಸ್ ತಗೊಂಡಿದ್ದಕ್ಕೆ ನಾವು ಎಲ್ಲರಿಗೆ ಒಂದು ಅದೃಷ್ಟ ಅಂತ ಚೆನ್ನಾಗಿರೋದಕ್ಕೆ ನಾವೆಲ್ಲ ಅಲ್ಲಿ ಬದುಕೊಂಡೆ ಸರ್.